ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವರಾತ್ರಿ ಹಿನ್ನೆಲೆಯಲ್ಲಿ ಮದ್ದೂರಿನ ಇತಿಹಾಸ ಪ್ರಸಿದ್ಧ ಕಾಶಿ ವಿಶ್ವನಾಥ ದೇಗುಲದಲ್ಲೂ ವಿಶೇಷ ಪೂಜೆ ನೆರವೇರಿಸಲಾಗ್ತಾ ಇದೆ. ಮುಂಜಾನೆಯಿಂದಲೇ ದೇಗುಲದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೀತಾ ಇದ್ದು, ರುದ್ರಾಭಿಷೇಕ ಹೋಮದೊಂದಿಗೆ ದೇವರಿಗೆ ಇಂದು ವಿಶೇಷವಾಗಿ ಅಲಂಕಾರ ಮಾಡಲಾಗಿದೆ. ಅಲ್ಲದೆ ಸಂಜೆ ಸಾವಿರಾರು ಭಕ್ತರ ಜೊತೆ ಗೀತ ಗಾಯನದ ಜೊತೆ ಶಿವರಾತ್ರಿ ಆಚರಣೆಗೆ ವಿಶೇಷ ಸಿದ್ಧತೆಯನ್ನ ನಡೆಸಲಾಗಿದೆ. ಶಿವರಾತ್ರಿ ಜಾಗರಣೆ ಬಳಿಕ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನೀವು ನೋಡ್ತಾ ಇರುವಂತಹ ದೃಶ್ಯ ಮದ್ದೂರಿನ ಶಿವ ಟೆಂಪಲ್. ಅದು ಶಿವರಾತ್ರಿಯ ಹಿನ್ನೆಲೆಯಲ್ಲಿ ಈಗಾಗಲೇ ಮದ್ದೂರಿನ ಇತಿಹಾಸ ಪ್ರಸಿದ್ಧ ಕಾಶಿ ವಿಶ್ವನಾಥ ದೇಗುಲದಲ್ಲಿ ವಿಶೇಷವಾದಂತಹ ಪೂಜೆಗಳನ್ನ ನೆರವೇರಿಸಲಾಗ್ತಾ ಇದೆ. ಶಿವಲಿಂಗಕ್ಕೆ ಅಭಿಷೇಕ ಮಾಡಲಾಗ್ತಾ ಇದೆ. ಮುಂಜಾನೆಯಿಂದಲೇ ದೇಗುಲದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಎಲ್ಲವೂ ಕೂಡ ಸಾಗ್ತಾ ಇದೆ. ರುದ್ರಾಭಿಷೇಕ ಹೋಮದೊಂದಿಗೆ ದೇವರಿಗೆ ಇಂದು ವಿಶೇಷವಾದಂತಹ ಅಲಂಕಾರ ಮಾಡಲಾಗಿದೆ. ಅಲ್ಲದೆ ಸಂಜೆ ಸಾವಿರಾರು ಭಕ್ತರ ಜೊತೆ ಇವತ್ತು ಸಾಕಷ್ಟು ಜನ ಜಾಗರಣೆ ಮಾಡ್ತಾರೆ. ಸೊ ಭಕ್ತರ ಜೊತೆ ಗೀತ ಗಾಯನದ ಜೊತೆ ಶಿವರಾತ್ರಿ ಆಚರಣೆಗೆ ವಿಶೇಷ ಸಿದ್ಧತೆಗಳು ಸಹ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಶಿವರಾತ್ರಿ ಜಾಗರಣೆಯ ನಂತರದಲ್ಲಿ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯೂ ಸಹ ಮಾಡಲಾಗಿದೆ. ಶಿವರಾತ್ರಿ ಹಿನ್ನೆಲೆಯಲ್ಲಿ ಮದ್ದೂರಿನ ಇತಿಹಾಸ ಪ್ರಸಿದ್ಧ ಕಾಶಿ ವಿಶ್ವನಾಥ ದೇಗುಲ ಇದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತತ್ಪುರುಷಾಯ ವಿದ್ಮಯೇ ಬಿಲ್ವಪ್ರಿಯಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಏನು ವಿಶೇಷವಾಗಿರ್ತಕ್ಕಂಥ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರ್ತಕ್ಕಂಥ ಶಿವನ ಆರಾಧನೆ ಬಹಳ ಪ್ರಾಮುಖ್ಯತೆ ಇರತಕ್ಕಂಥದ್ದು. ಎಲ್ಲ ಕೈಲಾಸದಲ್ಲಿ ಮುಕ್ಕೋಟಿ ದೇವತೆಗಳು ಶಿವನ ಆರಾಧನೆ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಆಚರಣೆ ಮಾಡ್ತಾರೆ. ನಮ್ಮ ಹಿಂದೂ ಪಾರಂಪರಿಕದಲ್ಲಿ ಬಂದಿರತಕ್ಕಂಥ ಮಹಾಶಿವರಾತ್ರಿ ಹಬ್ಬ ಎಲ್ಲ ಗುರುಗಳಿಗೂ, ಎಲ್ಲ ನಾಗ ಸಾಧುಗಳಿಗೂ, ಅಘೋರಿಗಳಿಗೂ, ಎಲ್ಲ ಋಷಿಮನಿಗಳಿಗೂ ಎಲ್ಲರಿಗೂ ಪ್ರಿಯವಾಗಿರ್ತಕ್ಕಂಥದ್ದು ಮಹಾಶಿವರಾತ್ರಿ. ಭಕ್ತರು ಬೇಡಿದ ಎಲ್ಲ ವರಗಳನ್ನ ಕಲಿಸ್ತಕ್ಕಂಥ ಈ ಒಂದು ಮಹಾಶಿವರಾತ್ರಿ ಎಲ್ಲರ ಜೀವನದಲ್ಲೂ ಬಹಳ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ತರಲಿ. ಈ ಒಂದು ಸಂದರ್ಭದಲ್ಲಿ ಮದ್ದೂರಿನ ಇತಿಹಾಸ ಪ್ರಸಿದ್ಧ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಂಕರ ಸಭಾ ಬೆಳಗ್ಗೆ ಪ್ರಾತಃ ಕಾಲ 9 ಗಂಟೆಗೆ ಮಹಾರುದ್ರ ಹೋಮ, ಬೆಳಗ್ಗೆ 10 ಗಂಟೆಗೆ ಕಾಶಿ ವಿಶ್ವನಾಥನಿಗೆ ವಿವಿಧ ಬಗೆಯ ಹಣ್ಣುಗಳಿಂದ ಮಹಾನ್ಯಾಸ ರುದ್ರಾಭಿಷೇಕ, ಮಧ್ಯಾಹ್ನ 12 ಗಂಟೆಗೆ ವಿಶೇಷ ಶ್ರೀ ಕಾಶಿ ವಿಶ್ವೇಶ್ವರ ದೇವಸ್ಥಾನದ ಅಲ್ಲಿ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಸಾಮೂಹಿಕ ರುದ್ರಹೋಮ ಏರ್ಪಡಿಸಿದ್ದೀವಿ. ತದನಂತರ 10:30ಕ್ಕೆ ರುದ್ರಾಭಿಷೇಕ. ಬರುವ ಭಕ್ತಾದಿಗಳಿಗೆ, ಎಲ್ಲ ಸಾರ್ವಜನಿಕ ಭಕ್ತಾದಿಗಳಿಗೆ ಮಧ್ಯಾಹ್ನ 12 ಗಂಟೆಗೆ ತೀರ್ಥ ಪ್ರಸಾದ ವಿನಿಯೋಗ ಮಹಾಮಂಗಳಾರತಿ ಏರ್ಪಡಿಸಿದ್ದೀವಿ. ರಾತ್ರಿ ಪೂರ್ಣ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಭಕ್ತಿ ಗಾಯನಗಳನ್ನು ಏರ್ಪಡಿಸಿದ್ದೀವಿ. ಬರುವ ಭಕ್ತಾದಿಗಳಿಗೆ ಜಾಗರಣೆ ಆಚರಿಸಲು ಎಲ್ಲ ಭಕ್ತಾದಿಗಳಿಗೂ ಒಂದು ರಾತ್ರಿ ಪೂರ್ಣ ಭಕ್ತಿ ಗಾಯನ ಏರ್ಪಡಿಸಿದ್ದೀವಿ. ಅವರಿಗೆಲ್ಲರಿಗೂ ಒಂದು ಬಂದಿ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಬೆಳಗಿನ ಜಾವ ಎಲ್ಲ ಭಕ್ತಾದಿಗಳಿಗೆ ಉಪವಾಸ ಎಲ್ಲ ಮಾಡಿರೋದ್ರಿಂದ ಬೆಳಗಿನ ಜಾವ ಅವರಿಗೆ